ವಯಸ್ಸು ಕೇವಲ 20. ತನ್ನ ಇಷ್ಟದ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಬೇಕೆಂದು 8 ತಿಂಗಳು ಪ್ರಯತ್ನಿಸಿದ್ದರೂ ಸಾಧ್ಯವಾಗಿರಲಿಲ್ಲ. ವಿಚಿತ್ರವೆಂದರೆ ಕೆಲವೇ ತಿಂಗಳುಗಳಲ್ಲಿ ಅದೇ ಕಂಪನಿಯಲ್ಲಿ ಉದ್ಯೋಗವೇ ಸಿಕ್ಕಿತು. ಅದು ಕೂಡ ಹುಬ್ಬೇರಿಸುವಂತಹ ಸಂಬಳಕ್ಕೆ. ಹೌದು, ಹೀಗೊಂದು ವಿಚಾರಕ್ಕೆ ವ್ಯಾಸನಗರದ KS ರಿತುಪರ್ಣ ಈಗ ಎಲ್ಲರ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಸಹ್ಯಾದ್ರಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ 6ನೇ ಸೆಮಿಸ್ಟರ್ ಓದುತ್ತಿರುವ ಈಕೆ ಅಮೆರಿಕಾದ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಬೇಕೆಂದುಕೊಂಡಿದ್ರು. ಅದು ಸಾಧ್ಯವಾಗದಿದ್ದರೂ ಈಗ ಅದೇ ಕಂಪನಿಯಲ್ಲಿ ವಾರ್ಷಿಕ ಬರೋಬ್ಬರಿ 72.3 ಲಕ್ಷ ರು ವೇತನದ ಉದ್ಯೋಗವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಈಕೆ ಕೆಮಿಸ್ಟ್ ಆಗಿರುವ ಸುರೇಶ್ ಹಾಗೂ ಗೀತಾ ದಂಪತಿಗಳ ಪುತ್ರಿ. ತುಂಬ ಖುಷಿ ಆಗ್ತಾ ಉಂಟು ಸರ್. ಇಂಥ ಸಮಯದಲ್ಲಿ ನಾನು ಓದುವಾಗ ನನಗೆ ಸಿಕ್ಕಿರೋ ಜಾಬ್ ನನಗೆ ತುಂಬ ಖುಷಿ ಇತ್ತು. ಈಗ ನೀವು 3rd ಇಯರ್ ಅಲ್ಲಿದ್ದೀರಿ, ನೆಕ್ಸ್ಟ್ ಫೈನಲ್ ಇಯರ್ ಉಂಟು. ಆಗ ಆ ಸಂದರ್ಭದಲ್ಲಿ ಈ ಜಾಬ್ ಸಿಕ್ಕಿದ್ದು ನಿಮಗೆ ಹೇಗೆ ಅನಿಸ್ತು? ಹೌದು, ನನಗೆ 2nd ಇಯರಲ್ಲಿ ನಾನು ಅಪ್ಲೈ ಮಾಡಿದ್ದು. 1st ಇಯರ್ ಎಂಡಿಂಗ್, ಆಲ್ಮೋಸ್ಟ್ 2nd ಇಯರ್ ಸ್ಟಾರ್ಟಿಂಗಲ್ಲಿ ನನಗೆ ಆಗಲೇ ಇಂಟರ್ನ್ಶಿಪ್ ಎಲ್ಲ ಸಿಕ್ಕಿತ್ತು. 2nd ಇಯರ್ ಎಂಡ್ ಆಗುವಾಗ ಟೋಟಲ್ ನನಗೆ ಇದು ತುಂಬ ಕಷ್ಟ ಇತ್ತು. ಇಂಟರ್ವ್ಯೂ ಮಾತ್ರ 6-7 ರೌಂಡ್ಸ್ ಇಂಟರ್ವ್ಯೂ ಇತ್ತು. ಅದಾದಮೇಲೆ ಇಂಟರ್ನ್ಶಿಪ್ ಆದಮೇಲೆ ನನಗೆ ಸಿಕ್ಕಿರುವಂಥದ್ದು ಫುಲ್ ಟೈಮ್ ಆಫರ್. MBBS ಮಾಡಲಿಕ್ಕೆ ಹೋಗಿ ಇದಕ್ಕೆ ಬಂದರೆ ಈಗ ಬದಲಾವಣೆಯಲ್ಲಿ ಹೇಗೆ? ಹೌದು, ಬದಲಾವಣೆ ತುಂಬಾ ಇದೆ. MBBS ಅಂತ ಹೇಳಿದ್ರೆ ಫುಲ್ ಡಾಕ್ಟರ್, ಫುಲ್ ಡೆಡಿಕೇಟೆಡ್, ಇದಕ್ಕೆ ಸಹ ಡೆಡಿಕೇಶನ್ ಬೇಕು. ಬಟ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ಡ್ ಆಗಿರೋದ್ರಿಂದ ನನಗೆ ಇದರಲ್ಲಿ ಖುಷಿ ಉಂಟು. ಫಸ್ಟ್ 6 ತಿಂಗಳು ನಾನು ಕಾಲೇಜಿಗೆ ನನಗೆ ಸ್ವಲ್ಪ ಸಹ ಇಷ್ಟ ಇಲ್ಲ, ಫುಲ್ ಬೇಜಾರಲ್ಲಿ ಹೋಗ್ತಾಯಿದ್ದೆ. ಅಯ್ಯೋ, ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಈಗ ನನಗೆ ತುಂಬ ಖುಷಿ ಇತ್ತು. ಈಗ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಆಯಿತು, ಮೊದಲಿಗೆ ನೀವು ಇಂಟರ್ನ್ಶಿಪ್ ಮಾಡಿದ್ರಿ. ಈಗ ಯುವಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಯುವಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಎಂಥ ಕೆಲಸ ಮಾಡೋದಾದರೆ ನಿಮ್ಮದು 200% ಎಫರ್ಟ್ ಹಾಕಿ ಮತ್ತು ಎಲ್ಲರಿಗಿಂತ ಯುನೀಕ್ ಆಗಲಿಕ್ಕೆ ಟ್ರೈ ಮಾಡಿ. ಈಗ ಎಲ್ಲರೂ ಸಹ ಇಂಜಿನಿಯರಿಂಗ್ MBBS ಎಲ್ಲ ಮಾಡ್ತಾರೆ, ಬಟ್ ನೀವು ಹೇಗೆ ನಿಮ್ಮನ್ನು ಯುನೀಕ್ ಆಗಿರ್ತೀರ ಅದನ್ನು ನೋಡಿ. ಮತ್ತು ನಾವು ಸುಮ್ಮನೆ ಓದಬಾರ್ದು, ಅದನ್ನು ಪ್ರಾಕ್ಟಿಕಾಲಿಟಿಯಾಗಿ ಥಿಂಕ್ ಮಾಡಬೇಕು. ಈಗ ನಾವು ಏನೇ ಓದೋದಾದರೆ ಇದು ಯಾಕೆ, ಎಲ್ಲಿಗೆ ಯೂಸ್ ಮಾಡ್ಬೋದು, ನಾವು ಎಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಅದನ್ನು ಇಟ್ಕೊಂಡು ಓದಿ. ನೀವು ಹಾರ್ಡ್ ವರ್ಕ್ ಯಾವ ರೀತಿಯಲ್ಲಿ ಮಾಡಿದ್ದೀರಾ ಅಂತ? ಹಾರ್ಡ್ ವರ್ಕ್ ನಾನು ಫಸ್ಟ್ ಇಯರಿಂದ ಸಹ ನಾನು ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮತ್ತು ಸೀನಿಯರ್ಸ್ ಒಟ್ಟಿಗೆ ಟಚ್ಚಲ್ಲಿ ಇರ್ತಾಯಿದ್ದೆ. ಮತ್ತು ಪ್ರತಿಯೊಬ್ಬ ನನ್ನ ಚಿಕ್ಕಪ್ಪ ಎಲ್ಲರ ಹತ್ರ, ಯಾರ ಹತ್ರ ಎಲ್ಲ ನನ್ನ ಚಿಕ್ಕಪ್ಪ ಒಬ್ಬ ಸ್ಟಿಲ್ ಡೀಲರ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ನಾನು ಕೇಳ್ತಾಯಿದ್ದೆ ಹೇಗೆ ಇದನ್ನೆಲ್ಲ ಮಾಡೋದು. ಮತ್ತು ರೈತರಿಗೆ ಏನಾದರೂ ಮಾಡಿದೆ, ಅಗ್ರಿಕಲ್ಚರ್ ಸ್ಪ್ರೇಯರ್ ಆ್ಯಂಡ್ ಹಾರ್ವೆಸ್ಟರ್ ಮಾಡಿದೆ. ಮತ್ತು ಅದರಲ್ಲಿ ಸಹ ಒಂದು ಇಂಟರ್ನ್ಯಾಷನಲ್ ಇನ್ನೋವೇಷನ್ ಎಕ್ಸ್ಪೋ, ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಎಲ್ಲ ಸಿಕ್ಕಿತ್ತು. ಮತ್ತು ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಅದಾದಮೇಲೆ ಮಾಡ್ತಾ ಹೋದೆ. ಈಗ ಸಾಮಾನ್ಯವಾಗಿ ಇಂಜಿನಿಯರ್ ಮಾಡಿ ಯಾರು ಸಹ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ನೀವು ಎಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಉದ್ಯೋಗ ಉಂಟು ಆ್ಯಕ್ಚುಲಿ, ಬಟ್ ಅದಕ್ಕೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರ್ತದೆ. ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಎಷ್ಟೋ ಜನ ಇಂಜಿನಿಯರಿಂಗ್ ಆದಮೇಲೆ ನೋಡುವ, ಅದಾದಮೇಲೆ ಕೆಲಸ ಹುಡುಕುವ. ನಾವು ಇಂಜಿನಿಯರಿಂಗ್ ಇರುವಾಗಲೇ ನಮಗೆ ಕೆಲಸ ಸಿಗಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು 100% 200% ಎಫರ್ಟ್ಸ್ ಕೊಡಬೇಕು ಮತ್ತು ಹಾರ್ಡ್ ವರ್ಕ್, ಡಿಟರ್ಮಿನೇಷನ್ ಎಲ್ಲ ಇರಬೇಕು. ಮುಂದೆ ನೀವು ಸಮಾಜಕ್ಕೆ ಏನಾದರೂ ಮಾಡುವ ಐಡಿಯಾದಲ್ಲಿದ್ದೀರಾ? ಹೌದು, ನಂದು ಒಂದು ಸ್ಟಾರ್ಟಪ್ ಮಾಡಬೇಕಂತ ಇದ್ದೆ, ನಮ್ಮ ಭಾರತದವರಿಗೆ ಏನಾದರೂ ಮಾಡಬೇಕಂತ ಇದ್ದೆ. ಇಲ್ಲ, ಮಗಳು ಸಾಧನೆ ಮಾಡಿದಾಳೆ ಅಂತ ಹೇಳಿದ್ರೆ ಖುಷಿ ಆಗ್ತಾ ಉಂಟು ಸರ್. ಎಲ್ಲ ತಂದೆ ತಾಯಿಗಳ ಹಾಗೆ ನನಗೂ ಕೂಡ ಖುಷಿ ಆಗ್ತದೆ. ಮಗಳು ಕಠಿಣ ಪರಿಶ್ರಮಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದು ಎಲ್ಲರಿಗೆ ಸಿಗೋದಿಲ್ಲ, ಭಾಳ ಮಂದಿಗೆ ಇದು ಸಿಗೋದು ಕಡಿಮೆ ಇದು. ಆದರೆ ನಾವು ಆ ವಿಷಯದಲ್ಲಿ ನಮ್ಮ ಇಡೀ ಕುಟುಂಬ ಅದೃಷ್ಟವಂತ ಕುಟುಂಬ ಅಂತ ನಾನು ಅಂದ್ಕೊಂಡಿದ್ದೇನೆ ಸರ್. ಅವರು ಡಾಕ್ಟರ್ ಆಗೋ ಐಡಿಯಾದಲ್ಲಿ? ಹೌದು ಸರ್, ಹೌದು ಸರ್. ಡಾಕ್ಟರ್ ಕೋರ್ಸಿಗೆ ಹೋಗಬೇಕು ಅನ್ನೋದು ದೊಡ್ಡ ಆಸೆ ಇತ್ತು, ದೊಡ್ಡ ಹಂಬಲ ಇತ್ತು. ನಮಗೆ ಅದಕ್ಕೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅದರ ಬಗ್ಗೆ ನನಗೆ ಒಂದು ವೈಯಕ್ತಿಕವಾಗಿ ನೋವುಂಟು. ಆದರೆ ಅದನ್ನು ಬಿಟ್ಟು ಬೇರೆ ಕ್ಷೇತ್ರವನ್ನು ಅವಳು ಆಯ್ಕೆ ಮಾಡಿಕೊಂಡ್ರೂ ಕೂಡ ಆ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಒಂದು ಯೋಚನೆಯನ್ನು ಮಾಡಿಕೊಂಡು ಅವಳು ಹೋದಳು. ಹಾಗಾಗಿ ಇವತ್ತು ಅವಳ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಸಿಕ್ಕಿದೆ. ಖುಷಿ ಆಗ್ತದೆ ಸರ್, ತುಂಬ ಖುಷಿ ಆಗ್ತದೆ. ಬಟ್ ಇವಳು ಚಿಕ್ಕಂದಿಲ್ಲಿದ್ದ ನನಗೆ ಅನಿಸ್ತಾ ಇತ್ತು ಇವಳು ಏನಾದರೂ ಒಂದು ಸಾಧಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇತ್ತು ಸರ್ ಅವಳ ಮೇಲೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು ಸರ್. ಅವಳು ಖಾಲಿ ಪುಸ್ತಕವನ್ನೇ ಓದ್ತಾ ಇರಲಿಲ್ಲ, ಸ್ಕಿಲ್ ಇತ್ತು ಅವಳಲ್ಲಿ, ಮತ್ತು ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ತಾ ಇದ್ಲು. ಈಗ ರಾತ್ರಿ 12ರಿಂದ ಬೆಳಿಗ್ಗೆ 6ರವರೆಗೆ ತರಬೇತಿ ಪಡೆಯುತ್ತಿದ್ದು, ಹಗಲು ಸಮಯದಲ್ಲಿ ತರಗತಿಗೆ ಹಾಜರಾಗುತ್ತಿದ್ದಾರೆ. 7ನೇ ಸೆಮಿಸ್ಟರ್ ಪೂರ್ಣಗೊಂಡ ಬಳಿಕ ಉದ್ಯೋಗಕ್ಕೆ ಸೇರಲಿದ್ದಾರೆ.